ಕಿಡ್ನಿ ಸ್ಟೋನ್ ಉಂಟಾದಾಗ ವಿಪರೀತ ಕಿಬ್ಬೊಟ್ಟೆ ನೋವು ನರಕಯಾತನೆ ನೀಡುತ್ತೆ. ಅದೇ ಹಿನ್ನೆಲೆ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸಿ ಹೊರಹಾಕಲು ನೆರವಾಗುವ ಕೆಲವು ಮನೆಮದ್ದುಗಳು, ಆಹಾರಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಕಿಡ್ನಿ ಸ್ಟೋನ್ ಗುಣಪಡಿಸುವ ಮನೆಮದ್ದುಗಳು. ಕಲ್ಲು ಕರಗಿಸಿ ನೋವು ನಿವಾರಿಸುವ ಟಿಪ್ಸ್. ಮೂತ್ರಪಿಂಡಗಳಲ್ಲಿ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಇಂದಿನ ದಿನಮಾನಗಳಲ್ಲಿ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆಯು ಎಂಬಂತಾಗಿದೆ. ಕಿಡ್ನಿ ಸ್ಟೋನ್ ರೂಪುಗೊಳ್ಳುವುದಕ್ಕೆ ವಂಶವಾಹಿಯೂ ಕೂಡ ತನ್ನ ಪಾತ್ರ ವಹಿಸುತ್ತದೆ. ಈ ಸಮಸ್ಯೆಗೆ ಸಂಬಂಧಿಸಿದಂತೆ ವೈದ್ಯರೊಡನೆ ಸಮಾಲೋಚಿಸುವುದಂತೂ ಅತ್ಯಗತ್ಯವಾಗಿರುತ್ತೆ. ಇಷ್ಟಾದರೂ ಕೂಡ ಮೂತ್ರಪಿಂಡಗಳಲ್ಲಿನ ಸ್ಟೋನ್ಸ್ಗಳನ್ನು ತೊಳೆದು ಸ್ವಚ್ಛಗೊಳಿಸಿ ದೇಹದಿಂದ ಹೊರದಬ್ಬಲು ನೆರವಾಗಬಲ್ಲ ಕೆಲವೊಂದು ಮನೆಮದ್ದುಗಳಿವೆ ಅನ್ನೋದೇ ಸಮಾಧಾನಕರ ಸಂಗತಿ. ಮೂತ್ರದ ಮೂಲಕ ಶರೀರದಿಂದ ಹೊರಹೋಗಬೇಕಾಗಿರುವ ತ್ಯಾಜ್ಯ ಉತ್ಪನ್ನಗಳಾದ ಖನಿಜ ಲವಣಗಳು, ಯೂರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್, ಆಕ್ಸಾಲಿಕ್ ಆಮ್ಲ ಹಾಗೂ ರಂಜಕಗಳೇ ಮೊದಲಾದವುಗಳು ಮೂತ್ರದ ಮೂಲಕ ಹೊರಹೋಗದೆ ಮೂತ್ರಪಿಂಡಗಳಲ್ಲಿಯೇ ಹಾಗೆಯೇ ಸ್ಫಟೀಕರಣಗೊಳ್ಳುವುದರಿಂದ ಅಥವಾ ಸಂಚಯಗೊಳ್ಳುವುದರಿಂದ ಅವು ಮೂತ್ರಪಿಂಡಗಳಲ್ಲಿ ಗಟ್ಟಿಯಾದ ಸಣ್ಣ ಸಣ್ಣ ಕಲ್ಲುಗಳಾಗಿ ರೂಪಾಂತರಗೊಳ್ಳುತ್ತವೆ. ಹೀಗಾಗಿ ಮೂತ್ರಪಿಂಡಗಳಲ್ಲಿ ರೂಪುಗೊಳ್ಳುವ ಕಲ್ಲುಗಳನ್ನು ಅಂದ್ರೆ ಕಿಡ್ನಿ ಸ್ಟೋನ್ ಸ್ವಚ್ಛಗೊಳಿಸಿ ಶರೀರದಿಂದ ಹೊರದಬ್ಬುವುದಕ್ಕೆ ನೆರವಾಗಬಲ್ಲ ಪರಿಣಾಮಕಾರಿಯಾದ ಮನೆಮದ್ದುಗಳಿದ್ದು ಅವುಗಳ ಅಳವಡಿಕೆಯಿಂದ ಕಿಡ್ನಿ ಕಲ್ಲುಗಳನ್ನು ಕರಗಿಸಬಹುದಾಗಿದೆ. ದಿನಕ್ಕೊಂದು ಸೇಬು ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ ಕರಗಿ ಹೋಗುತ್ತವೆ. ಸೇಬಿನಲ್ಲಿ ಕೆಲವು ಕಿಣ್ವಗಳಿದ್ದು ಅವು ಕಾಲಕ್ರಮೇಣವಾಗಿ ಮೂತ್ರಪಿಂಡಗಳಲ್ಲಿನ ಸ್ಟೋನ್ಸ್ಗಳನ್ನು ಕರಗಿಸಿ ಮೂತ್ರದ ಮೂಲಕ ಶರೀರದಿಂದ ಆ ಕಲ್ಲುಗಳು ಹೊರಹೋಗುವಂತೆ ಮಾಡುತ್ತವೆ. ಮೂತ್ರಪಿಂಡಗಳ ಕಲ್ಲುಗಳನ್ನು ಕರಗಿಸಲು ತುಳಸಿ ಎಲೆಗಳು ನೆರವಾಗುವುದರ ಜೊತೆಗೆ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿಯೂ ಇರಿಸುತ್ತವೆ. ತುಳಸಿ ಎಲೆಗಳನ್ನು ಕೆಲ ಸಮಯದವರೆಗೆ ಕುದಿಸಿ ಬಳಿಕ ತುಳಸಿ ಎಲೆಗಳ ಸಾರವನ್ನು ದಿನಕ್ಕೆರಡು ಬಾರಿ ಕೆಲವು ತಿಂಗಳುಗಳ ಕಾಲ ಸೇವಿಸಬೇಕು. ನೋವಿಲ್ಲದ ರೀತಿಯಲ್ಲಿ ಮೂತ್ರಪಿಂಡಗಳ ಕಲ್ಲುಗಳನ್ನು ತೊಳೆದು ನಿವಾರಿಸಲು ತುಳಸಿ ಎಲೆಗಳ ಚಿಕಿತ್ಸೆಯು ಒಂದು ಪರಿಹಾರೋಪಾಯವಾಗಿದೆ. ನೀರಿನ ಅಂಶ ಹಾಗೂ ಪೊಟ್ಯಾಷಿಯಂನಿಂದ ದ್ರಾಕ್ಷಿಯ ಹಣ್ಣುಗಳು ಸಮೃದ್ಧವಾಗಿವೆ. ಇವು ಮೂತ್ರಪಿಂಡದಲ್ಲಿನ ಕಲ್ಲುಗಳನ್ನು ಕರಗಿಸಿ ಮೂತ್ರದ ಮೂಲಕ ಹೊರಗಿಡವಲು ನೆರವಾಗುತ್ತವೆ. ಜೊತೆಗೆ ಮೂತ್ರಪಿಂಡಗಳಲ್ಲಿ ಸ್ಟೋನ್ಗಳು ಉಂಟಾಗುವುದಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸುವ ಸೋಡಿಯಂ ಹಾಗೂ ಕ್ಲೋರೈಡ್ಗಳನ್ನು ದ್ರಾಕ್ಷಿಯು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಹೀಗಾಗಿ ಮೂತ್ರಪಿಂಡಗಳಲ್ಲಿರಬಹುದಾದ ಕಲ್ಲುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ದ್ರಾಕ್ಷಿಯು ಒಂದು ಅತ್ಯುತ್ತಮ ಪರಿಹಾರೋಪಾಯ. ಮೂತ್ರಪಿಂಡಗಳಲ್ಲಿನ ಕಲ್ಲುಗಳ ನಿವಾರಣೆಗೆ ಕಲ್ಲಂಗಡಿ ಹಣ್ಣು ಅತ್ಯುತ್ತಮ ಪರಿಹಾರೋಪಾಯ. ಕಲ್ಲಂಗಡಿ ಹಣ್ಣು ಜಲಾಂಶದಿಂದ ಸಮೃದ್ಧವಾಗಿದ್ದು ಮೂತ್ರಪಿಂಡಗಳಲ್ಲಿನ ಕಲ್ಲುಗಳನ್ನು ಪರಿಣಾಮಕಾರಿಯಾಗಿ ಹೊರಗಿಡವಲು ನೆರವಾಗುತ್ತದೆ. ಇನ್ನು ಮೂತ್ರಪಿಂಡಗಳಲ್ಲಿನ ಸ್ಟೋನ್ಗಳನ್ನು ಹೊರಹಾಕುವುದಕ್ಕಾಗಿ ಪ್ರಾಚೀನ ಕಾಲದಲ್ಲಿ ಯಾವುದೇ ಔಷಧ ಅಲಭ್ಯವಾಗಿದ್ದಾಗ ಈ ಕಲ್ಲುಗಳನ್ನು ರೋಗಿಯ ಶರೀರದಿಂದ ಹೊರಹಾಕಲು ವೈದ್ಯರು ರೋಗಿಗೆ ಕಲ್ಲಂಗಡಿ ಹಣ್ಣನ್ನು ಸೇವಿಸುವಂತೆ ಶಿಫಾರಸು ಮಾಡ್ತಿದ್ರು. ಇನ್ನು ಹುರುಳಿ ಕಾಳು ಕೂಡ ಮೊದಲು ಮೂತ್ರಪಿಂಡಗಳಲ್ಲಿನ ಕಲ್ಲುಗಳನ್ನು ಕರಗಿಸಿ ಬಳಿಕ ಅವುಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತವೆ. ಮೂತ್ರಪಿಂಡಗಳಲ್ಲಿ ಸ್ಟೋನ್ಗಳು ಉಂಟಾಗದಂತೆ ತಡೆಗಟ್ಟಲು ಹಾಗೂ ಈಗಾಗಲೇ ಉಂಟಾಗಿರಬಹುದಾದ ಕಲ್ಲುಗಳನ್ನು ಹೊರದಬ್ಬಲು ಪ್ರತಿದಿನವೂ ನೀವು ಹುರುಳಿ ಕಾಳುಗಳನ್ನು ಸೇವಿಸಬೇಕು. ಮೂತ್ರಪಿಂಡಗಳಲ್ಲಿ ಇರಬಹುದಾದ ಕಲ್ಲುಗಳನ್ನು ಕರಗಿಸಲು ಲಭ್ಯವಿರುವ ಅತ್ಯುತ್ತಮವಾದ ಮನೆಮದ್ದುಗಳ ಪೈಕಿ ಇದು ಒಂದಾಗಿದೆ. ಇನ್ನು 1 ಅಥವಾ 2 ಟೇಬಲ್ ಚಮಚಗಳಷ್ಟು ಆಪಲ್ ಸೈಡರ್ ವಿನೆಗರ್ಗೆ ಒಂದಿಷ್ಟು ನೀರನ್ನು ಬೆರೆಸಿಕೊಳ್ಳುವುದರ ಮೂಲಕ ಅದನ್ನು ತಿಳಿಯಾಗಿಸಿಕೊಂಡು ನಿತ್ಯವೂ ಕುಡಿಯಿರಿ. ಆಪಲ್ ಸೈಡರ್ ವಿನೆಗರ್ ಮೂತ್ರಪಿಂಡಗಳಲ್ಲಿನ ಸ್ಟೋನ್ಗಳನ್ನು ಕರಗಿಸಲು ನೆರವಾಗುವುದರ ಮೂಲಕ ಯಾವುದೇ ಯಾತನೆ ಇಲ್ಲದೆ ಕರಗಿದ ಕಲ್ಲುಗಳನ್ನು ಮೂತ್ರದೊಡನೆ ಶರೀರದಿಂದ ಹೊರಹಾಕಲು ನೆರವಾಗುತ್ತದೆ. ಕಿಡ್ನಿ ಸ್ಟೋನ್ ಕರಗಿಸಲು ಅಗಸೆ ಬೀಜಗಳ ಚಹಾ ಒಂದು ಪರಿಣಾಮಕಾರಿ ನೈಸರ್ಗಿಕ ವಿಧಾನ. ಈ ಚಹಾವು ಮೂತ್ರಪಿಂಡಗಳಲ್ಲಿನ ಸ್ಟೋನ್ಗಳನ್ನು ಪುಡಿ ಮಾಡಿ ಅವುಗಳನ್ನು ಕರಗಿಸುತ್ತದೆ. ಈ ಚಹಾವನ್ನ ಪ್ರತಿದಿನವೂ ಕೂಡ ಸೇವಿಸಿದ್ದೇ ಆದಲ್ಲಿ ಯಾವುದೇ ನೋವಿಲ್ಲದೆ ಮೂತ್ರಪಿಂಡಗಳಲ್ಲಿ ಇರಬಹುದಾದ ಸ್ಟೋನ್ಗಳನ್ನು ಶರೀರದಿಂದ ಹೊರಹಾಕಬಹುದು. ಕಿಡ್ನಿ ಸ್ಟೋನ್ ಇದ್ದಾಗ ನೀರನ್ನು ಧಾರಾಳವಾಗಿ ಕುಡಿಯುವಂತೆ ಯಾವಾಗಲೂ ವೈದ್ಯರು ಸಲಹೆ ಮಾಡಿಯೇ ಮಾಡ್ತಾರೆ. ಹಾಗೆ ಇದನ್ನು ಪಾಲಿಸೋದು ಕೂಡ ಅತ್ಯವಶ್ಯಕವಾಗಿರುತ್ತೆ. ನೀರು ಮೂತ್ರಪಿಂಡಗಳಲ್ಲಿ ಇರಬಹುದಾದ ಕಲ್ಲುಗಳನ್ನು ತೊಡೆದು ಹಾಕಲು ನೆರವಾಗುತ್ತದೆ. ಜೊತೆಗೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಆಗದಂತೆ ತಡೆಗಟ್ಟುತ್ತದೆ. ಆದ್ದರಿಂದ ಯಾವಾಗಲೂ ಯಥೇಚ್ಛವಾಗಿ ನೀರು ಕುಡಿಯುತ್ತಿರುವುದು ಅತಿ ಅವಶ್ಯಕ. ಯಥೇಚ್ಛ ನೀರು ಸೇವನೆ ವಿಷ ಪದಾರ್ಥಗಳನ್ನು ಹಾಗೂ ಯೂರಿಕ್ ಆಮ್ಲವನ್ನು ಶರೀರದಿಂದ ಹೊರದಬ್ಬಲು ನೆರವಾಗುತ್ತದೆ. ಈ ವಿಧಾನಗಳಿಂದ ಕಿಡ್ನಿ ಸ್ಟೋನ್ ಕರಗಿಸುವುದು ಇನ್ನಷ್ಟು ಸುಲಭವಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.